ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ. ಪ್ರೆಸೆಂಟ್ ಜೀವನದಲ್ಲಿ ಯಾವತ್ತೂ ಕೂಡ ನಾವು ಸುಮ್ಮನೆ ಕೂತ್ಕೊಂಡಿದ್ದಾಗ ಯೋಚನೆ ಮಾಡ್ತಾ ಇದ್ದಾಗ ಫ್ಲ್ಯಾಶ್ ಬ್ಯಾಕ್ಗಳು ಬಹಳ ಬರ್ತಾ ಇರುತ್ತವೆ. ಎಂಜಿನಿಯರಿಂಗ್ ಯಾಕೆ ಮಾಡಿದೆ ನೀನು ಅಂತ ನಿಮ್ಮಮ್ಮ ಕೇಳಿದ್ರು. ಅದಾದಮೇಲೆ ಸಿನಿಮಾ ನಟ ಆಗ್ತಿದೆಯಾ, ಜಾಗ್ರತೆ ಅಂತ ಹೇಳಿದ್ರು. ಇಲ್ಲ, ಈ ಅವರ ಎಚ್ಚರಿಕೆಯ ಮಾತುಗಳನ್ನು ಯಾವತ್ತಾದರೂ ನಿಮ್ಮ ಪ್ರೆಸೆಂಟ್ ಜೀವನದಲ್ಲಿ ಆಗಾಗ ನೀವು ನೆನ್ಪು ಮಾಡ್ಕೋತಾ ಇರ್ತೀರಾ? ಇಲ್ಲ ಇಲ್ಲ, ನನಗೆ ಒಂದು ಕ್ಲಿಯರ್ ಆಗಿತ್ತು ಮೇಡಮ್, ಓದೋದು ತಿಳುವಳಿಕೆಗೋಸ್ಕರ, ಉದ್ಯೋಗಕ್ಕಲ್ಲ ಅಂತ. ಉದ್ಯೋಗಕ್ಕಲ್ಲ, ಓದೋದು ಉದ್ಯೋಗಕ್ಕಲ್ಲ. ಅಯ್ಯೋ, ಏನು ಹೀಗೆ ಹೇಳ್ಬಿಟ್ರಿ ಪಾಪ. ಮಾಸ್ ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಕೂತಿದ್ದಾರೆ. ನೀವು ಇಂಜಿನಿಯರಿಂಗ್ ಮಾಡಿ ಎಂಜಿನಿಯರೇ ಆಗಬೇಕು ಅಂತೇನಿಲ್ಲ, ಅದರಿಂದನೇ ಉದ್ಯೋಗ, ಅದೊಂದೇ ಉದ್ಯೋಗಕ್ಕೆ ದಾರಿ ಅಂತ ಏನಿಲ್ಲ. ಸೊ ವಿದ್ಯಾಭ್ಯಾಸ ತಿಳುವಳಿಕೆಯ ಮಟ್ಟವನ್ನು ಹೆಚ್ಚಿಕೊಳ್ಳೋದಕ್ಕೆ, ಅದರಿಂದ ನೀವು ಅದೇ ಲೈನಲ್ಲಿ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ತಿಳುವಳಿಕೆಯಿಂದ ಬೇರೆ ಕೆಲಸ ಮಾಡಿದ್ರು ದಟ್ಸ್ ಫೈನ್. ಸೊ ನನ್ನ ಎಜುಕೇಷನ್ ಇವತ್ತು ನನಗೆ ತುಂಬ ಸಪೋರ್ಟ್ ಮಾಡಿದೆ ಡೈರೆಕ್ಷನಲ್ಲಿ. ಯಾಕೆಂದರೆ ಐ ರೀಡ್ ಲೋಡ್ಸ್ ಆಫ್ ಬುಕ್ಸ್. ಎಲ್ಲೆಲ್ಲಿ ಯಾವ್ಯಾವುದೋ ದೇಶದ ಪುಸ್ತಕ ತರಿಸ್ಕೊಂಡು ಓದ್ತೀನಿ, ಯಾವ್ಯಾವುದೋ ಭಾಷೆ ಪುಸ್ತಕಗಳಿರುತ್ತೆ, ನಾವೆಲ್ಸ್ ಇರುತ್ತೆ, ಏನೇನೋ ಇರುತ್ತೆ. ಒಂದು ನೆಟ್ಟಲ್ಲಿ ಒಂದಷ್ಟು ಡೌನ್ಲೋಡ್ ಮಾಡ್ತೀವಿ. ಸೊ ಇದೆಲ್ಲವನ್ನು ಕಲಿಸ್ಕೊಟ್ಟಿದೆ. ಇಲ್ಲ, ನಮ್ಮ ಅಮ್ಮನೇ ಸ್ಫೂರ್ತಿ. ಕರೆಕ್ಟು. ನಾನು ಏನಾಯ್ತು ಅಂದ್ರೆ ಮೇಡಮ್, ಅಂದರೆ ನಾನು ಏನು ಆ್ಯಕ್ಟ್ ಮಾಡ್ತಾ ಇದ್ದೀನಲ್ಲ, ಎಲ್ಲರೂ ಏನೋ ಸರಿ ಹೋಗ್ತಿಲ್ಲ ನನಗೆ, ನಾನು ಇನ್ನೇನೋ ಬೇರೆ ಮಾಡಬೇಕು, ನಾನು ದಿಸ್ ನಾಟ್ ಮೈ ಕಪ್ ಆಫ್ ಟೀ ಅನಿಸ್ಬಿಡುತ್ತೆ ನನಗೆ. ಸೊ ಅವಾಗ ಡೈರೆಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಒಂದು ಲೆವೆಲ್ ಮೇಲೆ. ಸೊ ಅವಾಗ ನಾನು ಎಷ್ಟೊಂದು ಫೋನ್ ಲ್ಯಾಂಡ್ಲೈನಿಗೆ ಬರೋದು ಶೂಟಿಂಗ್ದೆಲ್ಲ. ನಾನು ಮಾತಾಡ್ತಿದ್ರೆ, ಇಲ್ಲ ನಾನು ಮಾಡಲ್ಲ, ನಾನು ಆ್ಯಕ್ಟ್ ಮಾಡೋದು ನಂಗೆ ಬೋರ್ ಆಗ್ತಿದೆ, ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ. ನಮ್ಮಮ್ಮ ಕೇಳಿದ್ರೆ ಆ್ಯಕ್ಟ್ ಮಾಡಲ್ವೇನೋ ಅಂತ. ಅಮ್ಮ ಹೋಗಮ್ಮ ಬೋರು ಅಂತ. ನಾನು ಓಲಿ ಬೇಡ ಬಿಡಪ್ಪ ಅಂತ ನಮ್ಮಮ್ಮ ಆಗಲು. ಸೊ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಈ ಮತ್ತೆ ಪುಸ್ತಕಗಳ ಕಡತ ಎಲ್ಲ ತೊಗೊಂಡು ಎಲ್ಲ ಒಂದಷ್ಟು ಪುಸ್ತಕಗಳನ್ನು ಇಟ್ಕೊಂಡು ನಾನು ದಿನ ಏನು ಮಾಡ್ತಿದ್ದೆ, ಈ ಮಣಿರತ್ನಂ ಸರ್ದು ಗೀತಾಂಜಲಿ ನನಗೆ ತುಂಬ ಇಷ್ಟವಾದ ಸಿನಿಮಾ. ಸೊ ನಮ್ಮ ಮನೆ VHS ಟೇಪಲ್ಲಿ ಅದನ್ನು ಹಾಕೊಂಡು ನೋಡ್ತಾನೆ ಇದ್ದೆ, ಏನೋ ಬರಿತಾನೆ ಇದ್ದೆ. ನಮ್ಮಮ್ಮ ಅದೇನು ಮಾಡ್ತಿದ್ಯಾ ಅಂತ. ಇಲ್ಲಮ್ಮ ಆ ಸಿನಿಮಾ ನೋಡಿ ನಾನು ಕಲಿತಾ ಇದ್ದೀನಿ, ನೋಟ್ಸ್ ಮಾಡ್ತಿದ್ದೆ ನಾನು. ಸೊ ಯಾಕೆ ಆ ಶಾರ್ಟ್ ಕಟ್ ಮಾಡಿದ್ದಾರೆ, ಎಲ್ಲಿ ಏನು ಎತ್ತ, ಅಷ್ಟಾಗಲೇ ಆ್ಯಕ್ಟ್ ಮಾಡಿ ಒಂದು ಮಿನಿಮಮ್ ಸೆನ್ಸ್ ಇತ್ತು ನನಗೆ. ಒಂದು ಶಾರ್ಟ್ ಕಟ್ಟಿಂಗ್ ಅಂದರೆ ಏನು, ಒಂದು ಟ್ರಾಲಿ ಆಗಿ ಏನು ಕ್ಲೋಸಪ್, ಅದು ಇದಿಷ್ಟು ಗೊತ್ತಿತ್ತು. ಸೊ ಅವ್ರಿಗೆ ಮಣಿ ಸರ್ ಹೆಂಗೆ ಮಾಡ್ತಾರೆ, ಅವ್ರ ಥರ ಡೈರೆಕ್ಟರ್ ಆಗಬೇಕು ಅಂತ ನನಗೆ ಆಸೆ ಇತ್ತು. ಸೊ ಅವ್ರದ್ದು ಅದು ನೋಡಿ ನೋಡಿ ಮಾಡ್ತಾ ಇರೋದು ನೋಡಿ ನಮ್ಮಮ್ಮ ಕೇಳಿದ್ರು ಏನು ಅಂತ. ಅಮ್ಮ ನಾನು ಡೈರೆಕ್ಷನ್ ಮಾಡ್ತೀರಮ್ಮ ಅಂತ. ಓ, ಇದು ಹೊಸ್ದಾಯಿತು, ಮಾಡಪ್ಪ ಅಂದರು. ಅದ್ರ ಬಗ್ಗೆ ಏನು ಎಚ್ಚರಿಕೆ ಮಾತು, ಏನು ಜಾಗ್ರತೆ ಏನು ಹೇಳಲಿಲ್ಲ? ಯಾಕೆ ನಮ್ಮ ಅಮ್ಮಂಗೆ ನಂಬಿಕೆ ಇತ್ತು ಅನಿಸುತ್ತೆ ಸ್ಟುಡಿಯೋದಲ್ಲಿ. ಐ ವಿಲ್ ನೆವರ್ ಫರ್ಗೆಟ್ ದಟ್. ಅದೇ ನನಗೆ ಎಂದಿಗೂ ಮರೆಯಲಾಗದು. ಅಂದರೆ ಈ ಸಿನಿಮಾ ನಿರ್ದೇಶನ ಮಾಡುವಾಗ ಏನಾಗುತ್ತೆ, ಈ ಯಶಸ್ಸು ಆಗದೇ ಇರುವಂಥದ್ದು ಮತ್ತು ಬೇರೆ 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 ನಿಮ್ಗೆ ಗೊತ್ತೇ ಇಲ್ಲಿರುವಂಥ ಅದೆಷ್ಟೋ ಫ್ಯಾಕ್ಟರ್ಗಳು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ನೀವು ಅದು ಎಲ್ಲವನ್ನೂ ಬೇಕಾದಷ್ಟು ಅನುಭವಿಸಿರೋರು. ನೀವು ನಿಮ್ಮ ತಂಗಿಯ ಆಭರಣ ಏನೋ ತೊಗೊಂಡೋಗಿ ಮಾರಿಬಿಟ್ಟೆ ಅಂತ ಹೇಳಿದ್ರಿ. ಆ ಸಂದರ್ಭ ನೆನ್ಪು ಮಾಡ್ಕೊಂಡು ಹೇಳಿ, ಆವಾಗ ನಿಮ್ಮ ಅಮ್ಮನ ರಿಯಾಕ್ಷನ್ ಯಾವ ಥರ ಇತ್ತು? ಮೇಡಮ್, ಇಲ್ಲ, ಸಂಜು ವೆಡ್ಸ್ ಗೀತಾ ಸಿನಿಮಾ ಆಲ್ಮೋಸ್ಟು ರಿಲೀಸ್ ಆಗದೆ ಇರೋ ಸ್ಥಿತಿಗಿಲ್ಲಿತ್ತು. ನಮ್ಮ ಡಿಸ್ಟ್ರಿಬ್ಯೂಟರ್ ಇಲ್ಲ, ಸಿನಿಮಾ ಪ್ರಿಂಟ್ ತೆಗೆದು ತೋರಿಸಿ, ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಪ್ರಿಂಟ್ ತೆಗೆ ಕಾಸಿಲ್ಲ. ಸೊ ನಮ್ಮ ಅಮ್ಮನ ಹತ್ರ ಹೇಳಿದೆ, ಅಮ್ಮ ಹಿಂಗೆ ಆಗಿದೆ, ಪ್ರಿಂಟ್ ತೆಗಿದೆ ವಿಧಿ ಇಲ್ಲ, ಅವ್ರು ನೋಡದೆ ಏನೂ ಡಿಸೈಡ್ ಮಾಡಲ್ಲ, ನಾನು ಪ್ರಿಂಟ್ ತೆಗಿಲೇಬೇಕು ಅಂತ. ಅದಕ್ಕೇನು ಮಾಡಬೇಕು ಅಂತ ನಮ್ಮ ದುಡ್ಡು ಬೇಕಮ್ಮ, ಎಷ್ಟು ಬೇಕು? ಒಂದು 5 ಲಕ್ಷ ಬೇಕಾಗುತ್ತೆ. ಸರಿ, ಒಡವೆ ಎಲ್ಲ ಮಾರ್ಬಿಟ್ಟು ತೆಗೆದ್ಬಿಡು ಹಾಗೆ ಹೇಳ್ಬಿಟ್ರ ಅಮ್ಮ? ಹೌದು, ಇವತ್ತು ಹೌದು. ಎಲ್ಲ ಬಾಕ್ಸ್ ಪೀಸ್ ಒಂದಿನೂ ನನ್ನ ತಂಗಿ ಹಾಕಿಲ್ಲ ಅದನ್ನ ಯಾವುದನ್ನು. ಎಲ್ಲ ಬಾಕ್ಸಲ್ಲಿ ಹಂಗಂಗೆ ಇತ್ತು. ಇಡೀ ಬಾಕ್ಸ್ ನಾನು ನನ್ನ ಫ್ರೆಂಡು ಇಬ್ಬರು ಕವರ್ಲಿ ಇಟ್ಕೊಂಡು ಹೋಗಿ ಚಾಮರಾಜಪೇಟೆಯಲ್ಲಿ ಒಂದು ಗಿರಿವಿ ಅಂಗಡಿ ಒಂದು ಕೊಟ್ವಿ. ಅವ್ನು ನೋಡ್ಬಿಟ್ಟು ಇದೇನು ಸರ್ ಇಷ್ಟೊಂದು ತಂದುಬಿಟ್ಟಿದ್ದೀರಾ, ದುಡ್ಡು ಎಷ್ಟು ಬೇಕು ಅಂತ. ಸೊ 5 ಲಕ್ಷ ಬೇಕು ಅಂತ ಹೇಳಿ ಅವನು ಎಲ್ಲ ಬಾಕ್ಸೆಲ್ಲ ನಮ್ಗೆ ವಾಪಸ್ ಕೊಟ್ಟ. ಒಡವೆಲ್ಲ ಅವ್ನು ಇಟ್ಕೊಂಡ. ಇನ್ನೂ ಖಾಲಿ ಬಾಕ್ಸ್ ಮನೇಲೇ ಇದೆ, ಒಡವೆ ತಗೊಂಡೋಗಿ ಕೊಟ್ಟಿಲ್ಲ. ಈ ಸರಿ ಕೊಡ್ತೀನಿ. ಇವತ್ತರೆಗೂ ನಮ್ಮಮ್ಮ ಕೇಳಿಲ್ಲ. ತಾಯಿ ಬಗ್ಗೆ, ಅವಳ ಸ್ಫೂರ್ತಿ ಬಗ್ಗೆ, ಅವಳ ಮಮತೆ ಬಗ್ಗೆ, ಅವಳ ವಿಶ್ವಾಸದ ಬಗ್ಗೆ, ನಂಬಿಕೆ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಕೂಡ ಕಡಿಮೆನೆ. ಇದೆಲ್ಲವನ್ನು ಒಳಗೊಂಡಿರುವಂಥ ಒಂದು ಹಾಡಿದೆ. ಆ ಹಾಡನ್ನು ನೋಡ್ಕೊಂಡು ಬಂದು ಮತ್ತೆ ನಮ್ಮ ಮಾತನ್ನು ಮುಂದುವರಿಸೋಣ. ಖಂಡಿತ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ. ನಾನಿನ್ನ ತಾಯಾಗಿ ಮತ್ತೆ ಹುಟ್ಟು ಹಾಗೆ, ತಿದ್ದಿ ಬರೆಯಲಿ ಬ್ರಹ್ಮ. ಗರ್ಭದ ಒಳಗೂ ಗಂಧವ ಹಚ್ಚಿ ಸ್ನಾನವ ಮಾಡಿಸಿದೆ.
ಸೆರಗಲು ಕಂಬಳಿ ಹೊದ್ದಿಸಿ ಮಾನವ ಕಾಯುವವಳೇ, ಕತ್ತಲು ಬೆಳಕಿನ ಬದುಕ ಸಹಿಸಿ ಕನಸನೇವವಳೇ. ಮುಕ್ಕೋಟಿ ದೇವರು ಸಾಲುಗಟ್ಟಿ ನಿಂತರು ನಿನಗೆಂದು ಸಾಟಿಯಲ್ಲ ಅಮ್ಮ, ನೀ ತೂಗೋ ಜೋಲಿಯಲ್ಲಿ ಹೊಲಿದಿರೋ ದಾರಗಳ ಎಣಿಸುತ್ತ ಕಳೆಯಬೇಕು ಜನ್ಮ. ಕೆ ಕಲ್ಯಾಣ್ ಅವರು ತಾವೇ ಬರೆದು ರಾಗ ಹಾಕಿರುವಂತಹ ಗೀತೆ ಇದು. ಎಂಥ ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಆ ಜೋಳಿಗೆಯೊಳಗಿನ ನೂಲನ್ನ ನಾನು ಎಣಿಸ್ಕೊಂಡು ಜೀವನ ಮಾಡ್ತೀನಿ ಅಂತ ಹೇಳಿ. ಅಮ್ಮ ಈ ವೇದಿಕೆ, ಅಮ್ಮನ ಬಗ್ಗೆ ಮಾತಾಡ್ಲಿಕ್ಕಿರುವಂಥ ವೇದಿಕೆ. ನಿಮ್ಮ ಅಮ್ಮನಿಗೆ ನೀವು ಈ ವೇದಿಕೆಯ ಮೂಲಕ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ? ಸೊ ನಮ್ಮ ಅಮ್ಮಂಗೆ ಕಲರ್ಫುಲ್ ಅಮ್ಮ ಅಂತ ಹೇಳ್ತೀನಿ. ಕಲರ್ಫುಲ್ ಅಂದರೆ ಐ ಲವ್ ಯು ಅಂತ. ಸೊ ಐ ಲವ್ ಯು ಅಮ್ಮ ಅಂತ ಹೇಳಕ್ಕೆ ಇಷ್ಟ. ತಾಯಿ ನಾವು ಎಲ್ಲೇ ಏನೇ ಇದು ಮಾಡಿದ್ರು ಬಿದ್ದಾಗೂ ಸಹ ಅಮ್ಮ ಅಂತೀವಿ ಹೊರತು ಯಾವುದೋ ಅಕ್ಕ ಅಣ್ಣ ಅಪ್ಪ ಅಂತ ಯಾರು ಅನ್ನಲ್ಲ, ಅಮ್ಮ ಅಂತೀವಿ. ತಾಯಿ ಅಂದರೆ ಅಷ್ಟು ಪ್ರೀತಿ ವಿಶ್ವಾಸ ತಾಯಿ ಕೊಡ್ತಾರೆ. ನಾವು ಏನೇ ಒಂದು ರೆಕಮೆಂಡೇಶನ್ ಮಾಡ್ಬೇಕಂದ್ರೆ ತಾಯಿ ಮುಖಾಂತರ ಹೋಗ್ತೀವಿ ಅಂದ್ರೆ ತಂದೆ ಮುಖಾಂತರ ನಾವು ಡೈರೆಕ್ಟಾಗಿ ಯಾವತ್ತೂ ಕೇಳಲ್ಲ. ತಾಯಿ ನೈಸ್ ಮಾಡಿ ತಾಯಿಗೆ ಐಸ್ ಹಚ್ಚಿ ನಾವು ತಾಯಿ ಮುಖಾಂತರ ತಂದೆಯಿಂದ ನಮ್ಮ ಕೆಲಸ ನಾವು ಮಾಡಿಸ್ಕೋತೀವಿ. ಲಾಸ್ಟ್ 1 ಇಯರ್ ಬ್ಯಾಕ್ ನಮ್ಮ ತಾಯಿಗೆ ತುಂಬ ಹುಷಾರಿರಲಿಲ್ಲ. ಅವ್ರಿಗೆ ಹುಷಾರಿಲ್ದಿದ್ದ ಕಾರಣಕ್ಕೆ ಅವ್ರ ನಮಗೆ ಜನ್ಮ ನೀಡಿದ್ದೊಂದು ಋಣ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ ಅಂತಾರಲ್ಲ ಮೇಡಮ್. ನನಗೆ ನಿಜವಲ್ಲೂ ಅವ್ರು 1 ವರ್ಷ ಆಸ್ಪತ್ರೆಗೆ ಸುತ್ತಿ ನನಗೆ ತುಂಬಾ ಅದೊಂದು ತಾಯಿ ಸೇವೆ ಮಾಡೋದಕ್ಕೆ ದೇವರಲ್ಲಿ ನಾನು ತುಂಬಾ ಪ್ರಾರ್ಥನೆ ಮಾಡ್ಕೊತಿದ್ದೆ ಮೇಡಮ್. ಯಾಕೆಂದರೆ ಅಂಥ ಅವಕಾಶ ದೇವ್ರು ನನಗೆ ಕೊಟ್ಟಿದ್ನಲ್ಲ, ಅಂಥವ್ರ ಹೊಟ್ಟೆಲಿ ನಾನು ಹುಟ್ಟಿ ನನಗೆ ತಾಯಿ ಸೇವೆ ಮಾಡೋಂಥ ಭಾಗ್ಯ ಕೊಟ್ಟಿದ್ನಲ್ಲ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಒಳ್ಳೇದಾಗಲಿ ನಿಮಗೆ ಚಂದನ್ ಅವರೇ. ಈ ಅಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ಇಂಥ ಒಂದು ಅವೇರ್ನೆಸ್ಸನ್ನು ಜನಗಳಲ್ಲಿ ಮೂಡಿಸುವಂಥದ್ದು. ಎಲ್ಲೋ ತಂದೆ ತಾಯಿನ ವಯಸ್ಸಾಗ್ತಿದ್ದ ಹಾಗೆ ಎಲ್ಲೋ ಮೂಲೆಗೆ ತಳ್ಳಿಬಿಡ್ಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ, ಅವ್ರಿಗೆ ಪ್ರೀತಿ ವಿಶ್ವಾಸ ಕೊಡಿ ಅಂತ ಹೇಳಿ. ನೀವು ತುಂಬ ಕ್ರಿಯಾತ್ಮಕವಾಗಿ ಯೋಚನೆ ಮಾಡುವಂಥವ್ರು. ನಿಮ್ಮ ಕ್ರಿಯೇಟಿವಿಟಿಯನ್ನು ಅಮ್ಮನ ಮೇಲೆ ಯಾವ ರೀತಿ ಪ್ರಯೋಗ ಮಾಡ್ತೀರಿ? ಅದೇ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಅಮ್ಮನ ಹತ್ರನೇ ನಾನು ಕ್ರಿಯೇಟಿವಿಟಿ ಜಾಸ್ತಿ ಪ್ರಯೋಗ ಮಾಡೋದು. ಸೊ ಹಾಡುಗಳನ್ನು ಚೇಂಜ್ ಮಾಡಿ ಹಾಡೋದು ನಂಗೆ ತುಂಬ ಇಷ್ಟ. ಸೊ ಹಾಗೆ ನಮ್ಮಮ್ಮಂಗೆ ಯಾವಾಗಲೂ ಹೇಳ್ತಿರ್ತೀನಿ, ಅಮ್ಮ ನೀನು ನಮಗಾಗಿ ಅಡಿಗೆ ಮಾಡು ರುಚಿಯಾಗಿ. ಓಕೆ, ಅದನ್ನು ಅವರು ಖುಷಿ ಪಡ್ತಾರಲ್ಲ ತುಂಬ. ಖುಷಿ ಪಡ್ತಾರೆ. ಓಕೆ, ನಿಮ್ಮದು ಒಂಥರ ಬೇರೆ ಥರದ ಒಂದು ಕಥೆ. ಹೆತ್ತಮ್ಮ ಇಲ್ಲ, ಸಾಕಿದ ಅಮ್ಮನೇ ಅಮ್ಮ, ಸಾಕಿದ ಅಪ್ಪನೇ ಅಪ್ಪ. ಈಗಿನ ಕಾಲದಲ್ಲಿ ಅದು ಎಷ್ಟೋ ಮಕ್ಕಳು ತಮ್ಮ ಸ್ವಂತ ತಾವು ಯಾವ ಹೊಟ್ಟೆಯಿಂದ ಹೊರಗಡೆ ಬಂದಿದ್ದೀವೋ ಆ ಹೊಟ್ಟೆಯನ್ನೇ ಒಂಥರದಲ್ಲಿ ದೂರ ತಳ್ಳಿ ಅವ್ರಿಗೆ ಯಾವುದೇ ಥರದಲ್ಲೂ ಒಂದು ನೈತಿಕವಾದ ಬೆಂಬಲ ಆಗಲಿ ಅಥವಾ ಮಾನಸಿಕವಾದ ಬೆಂಬಲ ಆಗಲಿ ಕೊಡದೇ ಇರುವಂಥದ್ದು ಎಲ್ಲೆಲ್ಲಿ ಹೋದರೂ ನಾವೀಗ ಅದನ್ನ ನೋಡ್ತಾ ಇದ್ದೀವಿ. ಖಂಡಿತ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಕು ಅಂದಾಗ ನನಗೆ ತುಂಬ ಇಷ್ಟವಾಗಿದ್ದ ಅಂಶ, ಈಗ ನೀವು ಹೇಳಿದ್ರಲ್ಲ, ತಂದೆ ತಾಯಿಯನ್ನು ದೂರ ಇಟ್ಟು ಅವರಿಗೆ ಚಿತ್ರಹಿಂಸೆ ಕೊಟ್ಟು ಅವರನ್ನು ಸಾಕದೆ ಅವರನ್ನು ಬೀದಿಲಿ ಬಿಡುವಂಥ ಅದು ಎಷ್ಟೋ ಜನ ಇದ್ದಾರಲ್ಲ, ಅವರೆಲ್ಲರೂ ಬದಲಾಗಬೇಕು ಅಂತ. ಅವರಲ್ಲಿ ಹಲವರು ಕೆಲವರಲ್ಲ, ಎಲ್ಲರೂ ಬದಲಾಗಬೇಕು. ತಂದೆ ತಾಯಿಯನ್ನು ದೇವರು ಅಂತ ಪ್ರೀತಿಸಬೇಕು. ಅದೊಂದು ಉದ್ದೇಶ ಇಟ್ಕೊಂಡು ನಾವು ಸಿನಿಮಾ ಈ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಅಂದಾಗ ನಿಜವಾಗ್ಲೂ ನಂಗೆ ತುಂಬ ತಿರ್ಲಾಯಿತು. ಆ್ಯಂಡ್ ನಿಮ್ಮ ಈ ಉದ್ದೇಶ ಯಾವತ್ತೂ ಹೀಗೆ ಇರಲಿ, ಸಾಕಷ್ಟು ಸಫಲ ಆಗಲಿ ಅಂತ ನಾನು ಕೇಳ್ಕೊತೀನಿ. ಪ್ರತಿಯೊಬ್ಬರು ಬದಲಾಗಲಿ. ತುಂಬ ಸಂತೋಷ. ಯಾಕಂದರೆ ನಿಮ್ಮ ಸಿನಿಮಾಗಳನ್ನು ನೋಡುವಂಥ ನಿಮ್ಮ ಪ್ರೀತಿಯ ಪ್ರೇಕ್ಷಕರು ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ನೀವು ಕೊಟ್ಟಿರುವಂಥ ಈ ಒಂದು ಅದ್ಭುತವಾದ ಸತ್ಯವಾದ ಸಂದೇಶ ಅವರೆಲ್ರಿಗೂ ತಲುಪಿರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅಮ್ಮನಿಗೆ ನೀವು ಮಾಡಬಹುದಾದಂಥ ಅಥವಾ ಎಲ್ಲ ನಾಗರಿಕರು ಮಾಡಬಹುದಾದಂಥ ಒಂದು ಸೇವೆಯ ಬಗ್ಗೆ ಕೂಡ ನೀವು ಮಾತಾಡಿದ್ದೀರಾ. ನಿಮಗೆ ಸುವರ್ಣ ನ್ಯೂಸ್ ವತಿಯಿಂದ ಅತ್ಯಂತ ಧನ್ಯವಾದಗಳು. ಹಾಗೆ ಇದು ನಿಮ್ಮ ಕಲರ್ಫುಲ್ ಅಮ್ಮನಿಗೆ ವೈಟ್ ಫ್ಲವರ್ಸ್, ದೂದ್ಸಾಗರ್ ಫಾಲ್ಸ್. ಹೌದು, ಹಾಗೆ ಅಮ್ಮ ಕಾರ್ಯಕ್ರಮದ ಒಂದು ಕಿರು ಕಾಣಿಕೆ. ನಿಮ್ಮ ತಾಯಿಯನ್ನು ಮತ್ತೊಂದು ಸತಿ ಗ್ರೇಟ್ ಅಂತ ನಾವು ಹೇಳ್ತಾ, ಅಂಥ ತಾಯಿಯರು ಇನ್ನಷ್ಟು ಇದ್ದಲ್ಲಿ ಎಷ್ಟೋ ಮಕ್ಕಳು ಅನಾಥರಾಗೋದು ತಪ್ಪುತ್ತೆ ಅಂತ ನಾವು ಹೇಳ್ತೀವಿ. ನಿಮ್ಮ ತಾಯಿಗೆ ನಿಜವಾಗ್ಲೂ ನಮ್ಮ ಕಡೆಯಿಂದ ನಮಸ್ಕಾರ ಹಾಗೂ ನಮ್ಮ ಶುಭಾಶಯಗಳು ಎಲ್ಲವನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಗರ್ಭದ ಒಳಗೂ ಗಂಧವ ಹಚ್ಚಿ ಸ್ನಾನವ ಮಾಡಿಸಿದೆ, ಎದೆಯ ಹಾಲ ಅಮೃತವನ್ನೇ ಪಾನವ ಮಾಡಿಸಿದೆ, ಹರಿದ ಸೆರಗಲು ಕಂಬಳಿ ಹೊದ್ದಿಸಿ ಮಾನವ ಕಾಯುವವಳೇ, ಕತ್ತಲು ಬೆಳಕಿನ ಬದುಕ ಸಾಗಿಸಿ ಕನಸನೇವ
ಸಾಲುಗಟ್ಟಿ ನಿಂತರು ನಿನಗೆಂದು ಸಾಟಿಯಲ್ಲ ಅಮ್ಮ. ನೀ ತೂಗೋ ಜೋಲಿಯಲ್ಲಿ ಹೊಲಿದಿರೋ ದಾರಗಳ ಎಣಿಸುತ್ತ ಕಳೆಯಬೇಕು ಜನ್ಮ.